ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ KPSC ಅವರು KAS ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಅದಾದ ನಂತರ ಆ ಮೊದಲನೇ ಸಲ ಮಾಡಿದ ಎಕ್ಸಾಮಲ್ಲಿ ತುಂಬಾ ಲೂಪೋಲ್ಸ್ ಇತ್ತು. ಸೊ ತುಂಬಾ ಎರರ್ಸ್ಗಳು ಕನ್ನಡ ಭಾಷೆಯಲ್ಲಿ ಭಾಷಾಂತರ ಸರಿ ಆಗಿಲ್ದಿರೋ ಕಾರಣ ಎಕ್ಸಾಮನ್ನು ಮತ್ತೆ ಒಂದು ಸಲ ಮಾಡಬೇಕಾಯಿತು. ಆದರೆ ಸೆಕೆಂಡ್ ಟೈಮಲ್ಲೂ ಆ ರೀತಿ ಎರರ್ಸ್ಗಳು ಇತ್ತು ಕೆಲವೊಂದು ಕ್ವಶನ್ಗಳಿಗೆ. ಆ ಕಾರಣಕ್ಕಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಈ ಇಶ್ಯೂವನ್ನು KSAT ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲಿಗೆ ತಗೊಂಡೋಗಿದ್ರು. KSAT ಅವರು ಕಳೆದ 1-2 ತಿಂಗಳಿಂದ ಈ ಇಶ್ಯೂಯಲ್ಲಿ ಏನು ತಪ್ಪಿದೆ, ಏನು ಸರಿ ಇದೆ ಅನ್ನೋದನ್ನು ನೋಡ್ತಾನೇ ಇದ್ದರು. KPSC ಲಾಯರು ಮತ್ತು KSAT ಅವರು ಮತ್ತು ಸ್ಟೂಡೆಂಟ್ ಯೂನಿಯನ್ ಅವ್ರ ಕಡೆಯಿಂದ ವಾದ ಪ್ರತಿವಾದಗಳು ನಡೀತಾನೇ ಇತ್ತು. ಆದರೆ ನಾವು ಇವಾಗ ನೋಡ್ಬೋದು KSAT ಅವರ ವೆಬ್ಸೈಟಲ್ಲಿ ಈ ಕೇಸ್ ಡಿಸ್ಪೋಸ್ಡ್ ಅಂತ ಬರ್ತಿದೆ. ಇದನ್ನು ನೋಡಿದರೆ ನಾವು ಹೇಳ್ಬೋದು ಎಕ್ಸಾಮನ್ನು ನಡೆಸೋ ಸಾಧ್ಯತೆಗಳು ತುಂಬಾ ಜಾಸ್ತಿ. ಇನ್ನು KAS ಮೇನ್ಸ್ ಎಕ್ಸಾಮ್ ನಡೆಸ್ತಾರೆ. KPSC ಅವರು ಈ ಮೇನ್ಸ್ ಎಕ್ಸಾಮನ್ನು ನಡೆಸ್ತಾರೆ. ಆದರೆ ಅವರು ಹೇಳಿದ ಮಾರ್ಚ್ ಎಂಡಲ್ಲಿ ನಡೆಸೋ ಸಾಧ್ಯತೆಗಳು ಕಡಿಮೆ. ಆದರೆ ಮುಂದಿನ ತಿಂಗಳಲ್ಲಿ ಎಕ್ಸಾಮನ್ನು ನಡೆಸ್ಬೋದು. ಹಾಗೆಯೇ ಈ ಕೇಸ್ನ ಫುಲ್ ಜಡ್ಜ್ಮೆಂಟನ್ನು ಇನ್ನೂ ಅವರ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ನಾಳೆ ನಾಡಿದ್ರಲ್ಲಿ ಅವರ ಕೇಸನ್ನು ಕಂಪ್ಲೀಟ್ ಜಡ್ಜ್ಮೆಂಟನ್ನು ಅಪ್ಲೋಡ್ ಮಾಡ್ಬೋದು. ಅಲ್ಲಿ ತನಕ ನಾವು ಕಾಯಬೇಕಾಗತ್ತೆ. ಹಾಗೆ KPSC ಅವರು ಮೇನ್ಸ್ ಎಕ್ಸಾಮನ್ನು ಈ ತಿಂಗಳಲ್ಲಿ ಎಂಡಲ್ಲಿ ನಡೆಸೋ ಸಾಧ್ಯತೆಗಳು ಕಮ್ಮಿ. ಮೋಸ್ಟ್ಲಿ ಏಪ್ರಿಲಲ್ಲಿ ನಡೆಸ್ಬೋದು. ಎಕ್ಸಾಮ್ ನಡೆಸೋದಕ್ಕೆ ಇನ್ನೂ ಸಾಕಷ್ಟು ತಯಾರಿಗಳು KPSC ಮಾಡ್ಕೋಬೇಕಾಗಿರುತ್ತೆ. ಆ ಕಾರಣದಿಂದ ನಾವು ಹೇಳ್ಬೋದು ಇನ್ನೂ 10 ದಿನ ಇತ್ತು ಎಕ್ಸಾಮ್ ನಡೆಸಬೇಕು ಅಂತ ಅಂದ್ಕೊಂಡಿರೋದನ್ನು. ಸೊ ಆದರೂ ವೆಯ್ಟ್ ಮಾಡಿ ನೋಡೋಣ KPSC ಅವರು ಏನು ಮಾಡ್ತಾರೆ ಅಂತ. ಹಾಗೆಯೇ ಯಾರ್ದು ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆಯೋ ದಯವಿಟ್ಟು ಇನ್ನೂ ನಿಮ್ಮ ಎಫರ್ಟನ್ನು ಇನ್ನೂ ಜಾಸ್ತಿ ಹಾಕಿ ಇನ್ನೂ ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಯಾವುದೇ ರೂಮರ್ಸ್ಗಳಿಗೆ ನೀವು ಕಿವಿ ಕೊಡೋದಕ್ಕೆ ಹೋಗಬೇಡಿ. ಇನ್ನೂ ನಿಮ್ಮ ಸಮಯವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆಯೇ ಚೆನ್ನಾಗಿ ಓದ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಹಾಗೆ ಕರ್ನಾಟಕದ ಎಲ್ಲ ಆಸ್ಪಿರೆಂಟ್ಸ್ಗಳಿಗೂ ಮುಂದೆ ಬರೋ ಎಲ್ಲ ಎಕ್ಸಾಮ್ಸ್ಗಳಿಗೆ ಆಲ್ ದಿ ಬೆಸ್ಟ್. ಇನ್ನೂ ಚೆನ್ನಾಗಿ ಓದ್ಕೊಳ್ಳಿ ಎಲ್ಲರೂ. ಮುಂದಿನ ವಿಡಿಯೋದಲ್ಲಿ ಜಡ್ಜ್ಮೆಂಟ್ನ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಹಾಗೆಯೇ KPSC ಅವರು ಮೈನ್ ಶೆಡ್ಯೂಲನ್ನು ಬಿಟ್ಟಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.